ಅಯ್ಯಯ್ಯಯ್ಯ ಕಮಲಕ್ ಬರಕತ್ತಾಳಲ್ಲ ಯವ್ವ ಈ ಕಡಿ ತಡಿ ಒಳಗೆ ಹೋಗಿ ನಮ್ಮ ಅತ್ತಿಗೆ ಹೇಳ್ತೀನಿ ನಮ್ಮ ಮನೆಗಿಲ್ಲ ಅಂತ ಹೇಳಿ ಏನ್ ಮಾಡಕತ್ತಾಳೆ ನೀಕಿ ನಮ್ಮ ಅತ್ತೆ ಒಬ್ಬಾಕಿ ಗೀತಾ ಏ ಗೀತಾ ಅಯ್ಯಯ್ಯ ಬಂದ ಬಿಟ್ಲ ಕಾಣ್ತೈತಿ ಅತ್ತಿಯರೇ ಓ ಅತ್ತಿಯರೇ ನಿದ್ದೆ ಮಾಡಿ ಸಾಕ್ರಿ ಒಂದಿಟ ನನ್ನ ಮಾತು ಕೇಳಿ ಹೇಳ್ರಿ ಇಲ್ಲಿ ಏನ ಹಿಡಿಬಿಟ್ಟಿನ ಕಿರಿಕಿರಿ ಏ ಒಂದಿಟ ತಣ್ಣಗೆ ಮುಕ್ಕೊಳಕ್ಕೂ ಬಿಡುದಿಲ್ಲ ಅತ್ತಿಯರ ಆಮೇಲೆ ಥಂಡಗ ಮುಕ್ಕೊಳತ್ತಿರತ್ತ ಅಲ್ಲಿ ಹೊರಗ ಕಮಲಕ್ಕ ನನಗೆ ಒದ್ರಾಕತ್ತಾಳ್ರಿ ಒಂದಿಟ ಹೋಗಿಸಿಂದ್ರ ಗೀತಾ ಮನೆಯಾಗಿಲ್ಲ ಎಲ್ಲೇ ಹೊರಗೆ ಹೋಗ್ಯಾಳ ಅಂತ ಹೇಳ್ಬರ್ರಿ ಏನ ನಾನ ಕಮಲಕ್ಕಗ ಸುಳ್ಳು ಹೇಳಿ ಬರ್ಬೇಕಾ ನಿಮ್ಮ ಮನೆಯಾಗಿಲ್ಲ ಅಂತೇಳಿ ಯಾಕ ಯಾಕ ಇಲ್ಲೇ ಇದೆಯಲ್ಲ ಇಲ್ಲೇವಾ ಆಗೋದಿಲ್ಲ ಸುಳ್ಳಾಪಳ್ಳ ಹೇಳೋದು ನಮಗೆ ಗೊತ್ತಿಲ್ಲ ಸುಳ್ಳು ಹೇಳೋದಿಲ್ಲವಾ ನಾನು ಇಲ್ಲೇ ಇದೆಯಲ್ಲ ಮನ್ಯಾಗ ಹೋಗ ನೀನಿ ಅಯ್ಯ ಅತ್ತಿಯರ ಅದು ಹಂಗಲ್ರಿ ಮೊನ್ನೆ ಇದು ಬಿತ್ತಾಕತ್ ಹೇಳಿ ಶೇಂಗಾ ಬೀಜ ತಗೊಂಡಿದ್ದೇವ್ ನೋಡ್ರಿ ಕೆಟ್ಟ ಹೊಲಸಿದ್ದು ಅವೇನ್ ಚಂದ ನಾಟಿಗೆ ಬಂದಿಲ್ಲ ಏನಿಲ್ಲ ನಾವು ರೊಕ್ಕ ಕೊಡ್ಬೇಕಲ್ರಿ ಅದಕ್ಕೆ ಕೇಳಾಕ್ ಬಂದಾರಿ ಅದಕ್ಕೆ ಹೇಳಾಕತ್ತೀನಿ ನಾ ನಿಮಗ ಅಯ್ಯ ಸುಳ್ಳು ಹೇಳ್ಬೇಕಾ ಅದು ನಾ ಸುಳ್ಳು ಹೇಳ್ಬೇಕ ಅಯ್ಯವ್ವ ಆಗುದಿಲ್ಲೇವ್ವ ನಾನು ಹುಟ್ಟದಾಗಿ ನಡೆದು ಇಲ್ಲಿ ಮಠ ಒಂದು ಸುಳ್ಳು ಹೇಳಿದ ಮಗಳ ಅಲ್ಲ ನಾನು ಈಗ ಸುಳ್ಳು ಹೇಳ್ಬೇಕ ಆಗುದಿಲ್ಲವ ಆಗುದಿಲ್ಲ ನನಗ ಹೌದ್ರಿ ಆಗುದಿಲ್ರಿ ನಿಮಗ ಆಯ್ತು ತಗೋರಿ ಹೆಂಗಾದ್ರು ನಾನು ಸಂತಿ ತರಬೇಕತ್ತೆ ಹೋಗಿ ಹೊಂಟಿದ್ದೆ ಸಂತಿ ಬಿಡ್ತೀನತ್ತೆ ನಿಮ್ ಪಾಸ್ಬುಕ್ ಕೊಡ್ರಿ ಮೊದ್ಲ ಬ್ಯಾಂಕಿಗೆ ಹೋಗಿ ಇಬ್ರು ಕೂಡ ಹೋಗಿ ರೊಕ್ಕ ತಕೊಂಬಂದು ಕೊಟ್ಬಿಡುನತ್ತೆ ಅಯ್ಯ ನನ್ನ ಪಾಸ್ಬುಕ್ ಎಲ್ಲಿ ಕೊಡ್ಬೇಕು ನನ್ನ ಪಾಸ್ಬುಕ್ನಾಗ ರೊಕ್ಕ ಅದಾವ ಏನಿದಾವ ಏನು ಮಣ್ಣು ಇಲ್ಲದ್ರಾಗ ನಿಮ್ಮ ಪಾಸ್ಬುಕ್ನಾಗ ಇರ್ತಾವ ನಿಂದೆ ತಗೊಂಡು ಹೋಗಿ ತಕೊಂಬಂದು ಕೊಡುವಲ್ಲ ಅಯ್ಯಯ್ಯ ನಮ್ಮ ಪಾಸ್ಬುಕ್ನಾಗ ಎಲ್ಲಿದ್ ರೊಕ್ಕ ಬರ್ಬೇಕು ಓಟು ನಿಮ್ಮ ಮಗನ ಪಾಸ್ಬುಕ್ಗೆ ಇಟ್ಕೊಂಡ್ ಕೂತಿರ್ತಾನೆ ಎಲ್ಲಾರ ಹೊಂಟ್ರ 100 ರೂಪಾಯಿ ಬೇಕಂದ್ರೂ ಕೇಳಬೇಕು ನಾವು ನಿಮ್ಮ ಪಾಸ್ಬುಕ್ನಾಗ ಗೃಹಲಕ್ಷ್ಮಿ ರೊಕ್ಕ ಬರ್ತಾವಲ್ಲ ತಿಂಗಳ 2,000 ರೂಪಾಯಿ ಮಾರು 20-30 ರೂಪಾಯಿ ಆಗಿರ್ಬೇಕವ ನಮಗೇನು ಬೇಡ ಆಕಿಗೆ ಎಷ್ಟು ಕೊಡ್ಬೇಕು ನೋಡ್ರಿ ಕಮಲಕ್ಕಗ ಅಟ್ಟ ತಕೊಂಡು ಬರೋಣತ್ತೆ ಬರೀ ಒಂದು ಸಹಿ ಹಾಕಿ ಬಿಡ್ರಿ ಒಂದು 10,000 ರೂಪಾಯಿ ಪಟ್ಟತ್ತ ತೆಗೆದು ಚಕ್ಕತ್ತ ಕೊಟ್ಟು ಬರ್ತೀನಿ ನಾನು ಬೇಕಂದ್ರೆ ಅಕ್ಕಿನೂ ಕರ್ಕೊಂಡ್ ಬರ್ತೀನಿ ಬಾರ ನಡಿ ಹೆಂಗಾದ್ರೆ ನಮ್ಮ ಮತ್ತೆ ಬರತ್ತಾಳ ರೊಕ್ಕದವ ಕೊಡ್ತಾಳ ನಡಿಯತ್ತಿಲ್ಲ ಅಕ್ಕಿನೂ ಕರ್ಕೊಂಡ್ ಬರ್ತೀನತ್ತ ಅಯ್ಯ ಬೇಡವ ಬೇಡ ಏನು ಕಮಲಕ್ಕಗ ನೀ ಇಲ್ಲ ಅಂತ ಹೇಳ್ಬೇಕಲ್ಲ ಆಯ್ತು ತಗೋ ಹೇಳ್ತೀನಿ ತಗೋ ನಾ ಇಲ್ಲೇ ಒಳಗೆ ಡಕ್ ಹೊಡಿತೀನತ್ರಿ ಮತ್ತೆ ಕಮಲಕ್ಕ ಒಳಗೆ ಕರ್ಕೊಂಡು ಬರಬೇಡ್ರಿ ಅಲ್ಲೇ ಮಾತಾಡ್ಸಿ ಅಲ್ಲೇ ಹೇಳಿ ಅಲ್ಲೇ ಕಳಿಸ್ಬಿಡ್ರಿ ಆಯ್ತು ತಗೋ ಹೇಳ್ತೀನಿ ತಗೋ ನಾನು ಏನಾರ ಅಂತ ಹೇಳಿ ಕಳಿಸ್ತೀನಿ ಆಯ್ತು ತಗೋ ಏನ ಕಮಲಕ್ಕ ನನ್ನ ಸೊಸಿ ಹೋದ್ರಾತಿದ್ದಲ್ಲ ಏನು ಕೆಲಸ ಇತ್ತೇನ ಹೂನ ಯವ್ವ ನಿನ್ ಸಸಿ ಬಲಿ ಕೆಲಸ ಇತ್ತು ಮನ್ನಿ ಬಿತ್ತಾಕತ್ ಹೇಳಿ ಬೀಜ ಒಯ್ದಿದ್ ನೋಡು ಇನ್ನತ್ತನಾದ್ರೂ ರೊಕ್ಕನ ಕೊಟ್ಟಿಲ್ಲ ಅದ್ರದೊಂದಿಟ್ಟು ರೊಕ್ಕ ಕೊಡ್ಬೇಕಾಗಿತ್ತು ನನಗೂ ಒಂದಿಟ್ಟು ಹರ್ಕತ್ತಿದ್ದು ಅದಕ್ಕೆ ಕೊಡ್ತಾಳೇನಂತ ಹೇಳಿ ಬಂದಿದ್ದೆ ಯಾಕ ನಿನ್ ಸಸಿ ಇಲ್ಲೇನ್ ಮನ್ಯಾಗ ಅಯ್ಯಯ್ಯ ಆ ಹಡಿಬಿಟ್ಟಿ ಅಂದ್ ಮನ್ಯಾಗಿದ್ದಾಳ ಕಮಲಕ್ಕ ಮುಂಜಾನೆ ಆದ್ರೆ ಸಾಕು ಮನೆಯಾಗಿನ ಕೆಲಸ ಮುಗೀತಂದ್ರೆ ಮುಗೀತು ಮನಿ ಪಿರಿ ತಿರ್ಕೋತ ಅಡ್ಡಾಡ್ತಾಳೆ ನಾನು ಹುಡುಕ್ಬೇಕು ಅನ್ಕೊಂಡೆ ಮತ್ ನಾ ಹೋಗೋ ಪುರ್ಸತಿಲೇನೆ ಹಿಂದೆ ಬೆನ್ನ ಹತ್ತಿ ಬಂದ ಬಿಟ್ಟಾಳ ನಮ್ಮ ತೆತ್ತಾಳ ಅಂತೇಳಿ ನಾನು ಇನ್ನ ಎಲ್ಲಿ ಹೋಗಿಲ್ಲ ಎಲ್ಲೇ ಹೋಗ್ಯಾಳ ಕಾಣ್ತೈತಿ ಮನ್ಯಾಗಿಲ್ಲವ ಆಕಿ ಅಯ್ಯ ಹೌದೇನ ನಾನು ಒಂದಿಟ್ಟು ರೊಕ್ಕ ಹರ್ಕತ್ತಾಗಿದ್ವಲ್ಲ ಏನ್ ಮಾಡುದು ಶಾರದಾ ನಿನ್ ಕಡೆ ಇದ್ರೆ ನೀರ ಕೊಡು ನಿನ್ ಸಸಿ ಬರೋಣ ಮತ್ತೆ ಕೊಡ್ತಾಳಲ್ಲ ಅವ ಕೊಡ್ತೀನತ್ ನಿನಗ ಅಯ್ಯ ಕಮಲಕ್ಕ ಇದ್ರೆ ಕೊಡೋದಿಲ್ಲ ನಾನು ನೀ ಕೇಳೋಕ್ಕಿಂತ ಮೊದ್ಲೇ ತಗೋರ ವಾತೆ ಕೊಡ್ತಿದ್ದೆ ನಿನಗೆ ಗೊತ್ತಿದ್ದಿದ್ದೆ ಐತಲ್ಲ ನಾ ಏನೆಲ್ಲರ ಹೋಗ್ತೀನಿ ಬರ್ತೀನಿ ನನ್ನ ಕಡೆ ಎಲ್ಲಿದ್ ರೊಕ್ಕ ಬರಬೇಕು ಇಲ್ಲವ ರೊಕ್ಕ ಇಲ್ಲ ಮೊನ್ನೆ ನನ್ನ ಮಗ ಒಂದು 500 ರೂಪಾಯಿ ಕೊಟ್ಟಿದ್ದ ಅವತ್ತು ನನ್ನ ಮಗಳ ಮನೆಗೆ ಹೋದಾಗ ಅವನು ಖರ್ಚು ಮಾಡ್ಕೊಂಡ್ ಬಂದೀನಿ ರೊಕ್ಕ ಇಲ್ಲ ಇದ್ರೆ ಕೊಡ್ತಿದ್ದೆ ಅಯ್ಯ ಹೌದೇನ ಆಯ್ತು ತಗೋ ಮತ್ ನಿನ್ ಸಸಿ ಬರೋಣ ಬರ್ತೀನತ್ತೆ ಬರೋಣ ಹೇಳ ಒಂದಿಟಕಿಗೆ ಕಮಲಕ್ಕಗೇನ ರೊಕ್ಕ ಹರ್ಕತ್ತಾಗ್ಯಾವ ಬಂದಿದ್ಲ ಮನಿಗೆ ಒಂದಿಟ್ಟು ರೊಕ್ಕ ತಂದು ಕೊಡು ಅಂತ ಹೇಳವ ಆಕಿಗೆ ಆಯ್ತು ಕಮಲಕ್ಕ ಬರೋಣ ಹೇಳ್ತೀನತ್ತೆ ಹೇಳ್ತೀನಿ ಹೇಳಿ ಕೊಟ್ಟು ಬರ ಕಳಿಸ್ತೀನಿ ತಗೋ ಒಂದಿಟ್ಟು ಅರ್ಜೆಂಟ್ ಅದಾವ ಶಾರದಾ ಏನಾರ ಮಾಡಿ ಸಜ್ಜು ಮಾಡಿಕೊಡು ಅಂತ ಹೇಳವ ಆಕಿಗೆ ಆಯ್ತು ಕಮಲಕ್ಕ ಅಂತೂ ಇಂತೂ ಕಮಲಕ್ಕ ಏನಾರ ಒಂದು ಸುಳ್ಳ ಹೇಳಿ ಕಳಿಸಿದ್ಯಾ ಬಿಟ್ಟಿ ನೋಡು ಗೃಹಲಕ್ಷ್ಮಿ ರೊಕ್ಕ ಅಂತೇಳಿ ಗಂಟು ಬಿದ್ದು ಬಿಟ್ಟಾಳ ಏನಾರ ಮಾಡ್ಕಿಸಂದ್ರೆ ಏನಾರ ನೆಪ ತೆಗೆದು ಪಟ್ಟನೆ ಬ್ಯಾಂಕಿಗೆ ಹೋಗಿ ಒಂದು ಸಹಿ ಹಾಕಿ ಓಟು ರೊಕ್ಕ ತಕೊಂಬಂದು ನನ್ನ ಮಗಳಿಗೆ ಕೊಡ್ಬೇಕು ಇಲ್ಲ ಅಂದ್ರೆ ಈ ಹಡಿಬಿಟ್ಟು ಯಾವಾಗ ತೆಗಿತಾಳ ಗೊತ್ತಾಗೋದಿಲ್ಲ ಏನಾರ ಮಾತೆತ್ತಿದ್ರೆ ಸಾಕು ಗೃಹಲಕ್ಷ್ಮಿ ರೊಕ್ಕ ಆತಾಳ ಮೊದ್ಲ ಕೆಲಸ ಮಾಡ್ತೀನಿ ಆಮೇಲೆ ಪಾಸ್ಬುಕ್ ಯಾಕ ಏನಾಗ ತಗೊಂಡು ಅಡ್ಡಾಡಲ್ಯಾಕ ನನ್ನ ಮಗಳ ಮನೆ ಬಂದಾಗ ಒಂದು ಸೀರೆ ಉಡ್ಸೋದಿಲ್ಲ ನಾ ಏನಕ್ಕಿಗೆ ಕೊಡ್ತಿದ್ದೆ ಗೃಹಲಕ್ಷ್ಮಿ ರೊಕ್ಕ ಆಕಿ ನನ್ನ ಮಗಳಿಗೆ ಚಂದಗ ನೋಡ್ಕೊಂಡಿದ್ಲಂದ್ರೆ ನಾನು ಎಲ್ಲ ಆಕೆಗೆ ಮಾಡ್ತಿದ್ದೆ ಪಾಪ ಇರೋದ ಒಂದು ಮಗಳೈತಿ ನಾ ಇರುತ್ತಾನೆ ಅಲ್ಲ ಅದಕ್ಕೆಲ್ಲ ಹೆಂಗಾರ ಮಾಡಿ ಏನಾರ ಮಾಡಿ ರೊಕ್ಕ ತೆಗೆದು ಕೊಟ್ಟು ಬರ್ತೀನಿ ಮೊದ್ಲು ಹಡಿಬಿಟ್ಟಿಗೆ ತಗೊಂಡು ಹೋಗಿ ಒಂದು ತಿಂಗಳು ಹೊತ್ತಾಯ್ತು ಕೊಡ್ಬೇಕನ್ನು ಎತ್ತಿನೇ ಇರೋದಿಲ್ಲ ನೋಡು ಇವ್ವ ನಾನು ನನಗೊಂದು 2 ರೂಪಾಯಿ ಎದಕ್ಕರ ಹಾಕವತ್ತು ಹೇಳಿ ನಾ ಮಾರ್ಕೊಂಡೆ ಈಕಿ ನೋಡಿದ್ರೆ ಏನು ಹಿಂದೊಂದು ಮುಂದೊಂದು ಬರೀ ಅದು ಐತು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಸಂಜೆ ಬಾ ಮುಂಜಾನೆ ಬಾ ಇದೇ ಹೇಳಿ ಕಳ್ಸಾಕತ್ತಾಳೆ ಈಗ ನೋಡಿದ್ರೆ ಮನ್ಯಾಗ ಇಲ್ಲತ್ತ ನನಗರ ಸಂಗಿ ಕಟ್ಟಕ ರೊಕ್ಕ ಹರ್ಕತ್ತಾಗ್ಯವ ಇನ್ಯಾರಿಗೆ ಕೇಳ್ಬೇಕವ ನಾನು ನಡಿ ಇಲ್ಲೇ ಕೈತಾದಾಳೆ ನೋಡ್ತೀನಿ ಆಕಿನ ಕಡೆನೇ ಇಸ್ಕೊಂಡು ಹೋಗ್ತೀನಿ ಮತ್ತಿಗೆ ಆಕಿ ಕೊಡಾಕ್ ಬರ್ತದ ಏನ್ ಬೇಯಮ್ಮ ಎಷ್ಟರ ಹೇಳ್ಬೇಕು ನಿನಗೇನಾರ ಬೇಕಾಯ್ತಂದ್ರೆ ನಮಗೆ ಹೇಳ ನಾವು ತಂದು ಕೊಡ್ತೇವೆ ಅಂತ ಹೇಳೇವಿಲ್ಲ ಏನವ ನೀನು ಹೇಳಿದ ಮಾತ
ಆಯ್ತತ್ತೆ ಹೊಂಟಿದ್ದೆ. ಮತ್ತೆ ಈ ಗೀತಾ ಹೋಗ್ಬೇಕು ಕರಿ ಅಂದಿದ್ಲ, ಅದಕ್ಕೆ ಆಕಿನ ಹೋಗ್ಬೇಕಿನ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಮನೆ ಕಡೆ ಹೊಂಟಿದ್ವಿ ನೋಡ. ಅಯ್ಯ ಆ ಹಡಿಬಿಟ್ಟೆನ ಮನ್ಯಾಗಿಲ್ಲಂತೆ. ಏವ ಇನ್ನ ಈಗ ಆಕಿನ ಮನೆಗೆ ಹೋಗಿ ಬಂದೆ ನೋಡ. ಮೊನ್ನೆ ಬಿತ್ತಾಕತ್ತೇಳಿ ಬೀಜ ಒಯ್ದಾಳೆ. ಒಂದ್ 500 ರೂಪಾಯಿ ಕೊಡೋದೈತಿ, ಕೊಡು ಕೊಡು ಅಂದ್ರೆ ಎಲ್ಲಿ ಕೊಡಕ್ ತಯಾರಿಲ್ಲ ನೋಡ. ಅದಕ್ಕೆ ಯವ್ವ ಸಂಗಿ ಕಟ್ಟಕ ರೊಕ್ಕ ಹರ್ಕತ್ತಾಗಿದ್ದು. ಇನ್ನು ನಾನು ನಿಮ್ಮ ಮನೆ ಕಡೆನೇ ಬರಾಕತ್ತಿದ್ದೆ ನೋಡ. ಒಂದ್ 500 ರೂಪಾಯಿ ಅದಾವೇನ ಯಾಕೈತಾ? ಏನ ಗೀತಾ ಮನೆಯಾಗಿಲ್ಲತ್ತೆ? ಅಯ್ಯಯ್ಯ ಇನ್ನ ಈಗಾರ ಫೋನ್ ಮಾಡಿ ಬಂದಿನಲ್ಲ ನಾನು. ಮನೆಯಾಗೆ ಅದಾಳತ್ತಂದ್ಲು. ಹಿಂಗ ಸುಳ್ಳು ಹೇಳಿರ್ಬೇಕು ನೋಡ ಕಮಲಕ್ಕ. ಅಯ್ಯ ನನಗೆ ಅವ್ರ ಅತ್ತಿನೇ ಹೇಳಾಳ ಯವ್ವ. ನಾನು ಹೋಗಿದ್ದೆ ಮನೆ ತನನೇ ಹೋಗಿನಿ. ಇಲ್ಲ ತಂದ್ಲ ಅವ್ರ ಅತ್ತಿ, ಎಲ್ಲ ಹೊರಗೆ ಹೋಗ್ಯಾಳ ತಂದ್ಲ. ಅಯ್ಯ ಸುಳ್ಳು ಹೇಳಿದ್ರೆ ಏನ್ ಮಾಡಿದ್ರ ನನಗೆ? ನಾನು ಒಳಗೆ ಹೋಗಿ ನೋಡ್ಲಿಲ್ಲ ನೋಡು. ಹಿಂಗ ನೋಡ ಯವ್ವ, ಅತ್ತಿನ ಅಕ್ಕಿನೇ ಆಗಿಬಿಟ್ಟಾಳ. ಮೊದಲು ಒಂದು ಸುಳ್ಳು ಹೇಳ್ತಿದ್ದಿಲ್ಲ ಶಾರದಾ, ಈಗೀಗರ ಸಸಿ ಜೋಡ ಕೂಡಿ ಬರೀ ಸುಳ್ಳೊಂದು ಗೊಳ್ಳೊಂದು ಹೇಳೋದು ಕಲ್ತು ಬಿಟ್ಟಾಳ. ನನಗ ಸುಳ್ಳು ಹೇಳ್ಯಾರ್ಕಂತೈತಿ. ಹೋಗ್ತೀನತ್ತ, ಮತ್ತೆ ಸಂಜೆ ಕಡೆ ಹೋಗ್ತೀನಿ. ಮನೆಯೆಲ್ಲ ಹುಡುಕಾಡಿ ಹೆಂಗಾರ ಮಾಡಿಸ್ಕೊಂಡು ಬರತ್ತೀನಿ ಆಯ್ತಾ? 500 ರೂಪಾಯಿ ಅದಾವೇನ? ಅದಾವ ಕಮಲಕ್ಕ, ಮನ್ಯಾಗ ಇಟ್ಟಿನಿ, ಬರನ ಕೊಡ್ತೀನಂತ ತಗೋ. ಈಗ ನನಗೇನು ಗೊತ್ತ ನೀ ಕೇತಿ ಅಂತ ಹೇಳಿ ಸಂತಿ ಕೇಟಬೇಕ ಅಟ್ಟ ತಗೊಂಡ್ ಹೊಂಟೀನಿ ನಾನು. ಅದಾವ ತಗೋ, ಮನ್ಯಾಗ ಮನಿ ಬರ್ತೀನಿ ನೋಡ, ಮನಿ ಬರನ ಕೊಡ್ತೀನಂತ. ನಡಿತೈತಿಲ್ಲ? ನಡಿತೈತಿ ತಗೋರವ. ಇನ್ನ 12-12 ಬರ್ತಾನ ಸಂಗಿನ ಸರ್, ಅವಾಗ ಕಟ್ಟಬೇಕು. ದಿಟೇ ಜಲ್ದಿ ಬಂದು ಒಂದ್ 500 ರೂಪಾಯಿ ಕೊಡು, ಮತ್ತೆ ಕೊಡೆ ಇಸ್ಕೊಂಬಂದು ನೀನು ಕೊಡ್ತೀನಂತೆ. ಏನ್ ಮಾಡೋದವ, ಮನ್ಯಾಗ ಒಬ್ಬಕಿನೇ ಅದೀನಿ. ಅದ ಪೆನ್ಷನ್ ಮದುವೆ ಕಾಳ ಕಡಿಮ್ಯಾಗ ಜೀವನ ಸಾಗ್ಸಾತೀನಿ. ನೋಡಿದ್ರೆ ಹಿಡಿಬಿಟ್ಟಾರ ಹಿಂಗ್ ಕಾಳಕತ್ತಾರ ನನಗ. ಏನ್ ಮಾಡ್ಲಿ ಇವ್ವ, ನೀವು ಒಬ್ಬ ಚಲೋ ಪುಣ್ಯಾಗ ಸಿಕ್ಬಿಟ್ಟಿಯವ ನನಗ. ಆಶ್ರಯ ಬ್ಯಾಸ್ರೆ ಎಲ್ಲ ನಿನ್ ಮುಂದೆ ಹೇಳ್ಕೊಳ್ಳೋದು, ಬೇಕಂದಿದ್ದೆಲ್ಲ ನಿನಗ ಕೇಳೋದು. ಮಗಳಕಿಂತ ಹೆಚ್ಚಾಗಿಯವ ನೀನು. ಏನ್ ಮಾಡೋದು ನೋಡಿ, ಒಬ್ಬೊಬ್ರು ಇದ್ದೇವೆ ಅಂದ್ರೆ. ಇರ್ತವ್ರ ಕಮಲಕ್ಕ. ಅದ್ಯಾಕ ನೀ ಅಂತಿ? ನನಗೂ ಅವನ್ ಸಮಾನ ನೀನು. ಅದಕ್ಕೆ ಹೇಳಿ ನಿನಗ ಸೊಂಟ ಬಗ್ಗಿಸ್ಕೊಂಡ ಎಲ್ಲಿ ಹೋಗ್ಬೇಡ ಅಂತ ಹೇಳಿ. ಎಲ್ಲಿ ಕೇಳ್ತೀನಿ ನನ್ನ ಮಾತು? ಸೌಕಾಶ ಹೋಗಿ ನೀ ಮನೆಗೆ. ಅಲ್ಲಿ ಇಲ್ಲಿ ಕುಂದ್ರಕೋತ್ ಹೋಗ್ಬೇಡ, ಮನೆಗೆ ಹೋಗಿನ. ಹೂನವ, ಎಲ್ಲಿ ಹೋಗಲ್ಲ. ಮತ್ತೆ ನೀ ಹೆಂಗಿದ್ರು ಕೊಡ್ತೀಯಲ್ಲ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಒಂದಿಟ್ಟು ಏನಾರ ಮಾಡ್ಕೊಂಡು ತಿಂತೀನಿ. ಆಯ್ತು ತಗೋ. ಬೇಕಂದ್ರೆ ಅಲ್ಲೇ ನಮ್ಮ ಅತ್ತಿಗೆ ಹೇಳ, ರೊಟ್ಟಿ ಹೆಚ್ಚಿಗೆ ಮಾಡೀನಿ, 1-2 ರೊಟ್ಟಿ ಇಸ್ಕೋ. ನಮ್ಮ ಅತ್ತೇನೇನು ಅನ್ನೋದಿಲ್ಲ, ಕೊಡ್ತಾಳೆ. ಮತ್ತೆ ಹೋಗಿ ಎಲ್ಲಿ ಮಾಡ್ಕೋತ ಕುಂದಿರ್ತಿ. ಹೋಗು. ಮತ್ತೇನ್ರ ಸಂತಿ ತರಬೇಕೇ ನಿನಗೂ? ಅಯ್ಯ ಬ್ಯಾಡವ, ಬ್ಯಾಡ ಅದು ಸಂತಿ. ಈಗೇನು ಬೇಡ, ಕೈಯಾಗ ರೊಕ್ಕನೂ ಇಲ್ಲ. ಸುಮ್ಮನೆ ಎಲ್ಲಿ ಸಂತಿ ಗಿಂತಿ ಅನ್ಕೋತ ಇದು ಮಾಡಲಿ. ಅದಾವಿನ ಹೋದ್ವಾರ ತಂದಿದ್ದೆ. ಬೇಡ. ಇಲ್ಲಿ ತೋರ್ಬೇ ಅಮ್ಮ, ನೀನ್ ರೊಕ್ಕ ಕೊಡುದಿಲ್ಲ ನನಗೆ. ಜೀವ ಇಟ್ಕೊಂಡು ಕೂತಿರ್ತೀನಿ ನೀನು ಯಾವಾಗ ಕೊಡ್ಲಿ ಅಂತ ಹೇಳಿ. ಏನಾರ ತರೋದಿತ್ತಂದ್ರೆ ಹೇಳು, ತರ್ತೀನತ್ತ. ನೀ ಏನು ರೊಕ್ಕದಿದ್ದು ಮಾಡಕ್ ಹೋಗಬೇಡ, ಮಾತು ಕೊಡಾಕತ್ತೀನಿ ನನಗೆ. ಹೂಣಮ್ಮ, ಹಂಗಿದ್ರೆ ಒಂದು ಅರ್ಧ ಕಿಲೋ ಟಮಾಟಿ, ಒಂದು 10-20 ರೂಪಾಯಿ ಮೆಣಸಿಕಾಯಿ ತೊಗೊಂಬರವ. ಉಳ್ದಿದ್ದೆಲ್ಲ ಐತಿ, ಅವೆರಡು ತಗೊಂಬ. ಆಯ್ತು ತಗೋ. ಮತ್ತೆ ಗೀತಾ ಇಲ್ಲ ಅಂತ ಹೇಳಾಕತ್ತಿಯಲ್ಲ ಮನ್ಯಾಗ, ನೋಡ್ತೇವೆ ಒಂದ್ಸತ ಹೋಗಿ. ಇದ್ಲಂದ್ರೆ ಕರ್ಕೊಂಡು ಹೋಗ್ತೇವಿ, ಇಲ್ಲ ಅಂದ್ರೆ ನಾವ ಬಡ ಇಬ್ರು ಹೋಗಿ ಬಂದ್ಬಿಡ್ತೇವಿ. ಆಯ್ತು ತಗೋರಿವ. ನನಗರ ಇಲ್ಲ ಅಂತ ಹೇಳಾರ, ನೋಡಿದ್ಲಂದ್ರ ಹೋಗಿ ಕರ್ಕೊಂಡು ಹೋಗು. ಮತ್ತು ನಂದು ಒಂದಿಟ್ಟು ರೊಕ್ಕ ಕೇಳವಾಕಿಗಿ. ಆಯ್ತು ತಗೋ. ನೋಡಿದ್ರಲ್ಲ ಈ ಕತೆ. ನಿಮಗೇನಾರು ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ತಿಳಿಸ್ರಿ.